ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆ. ಖಂಡಿತವಾಗಿ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ನೀವು ಕಾರಣವಾಗ್ತೀರಾ. ಖಂಡಿತವಾಗಿ ಮಕರ ರಾಶಿಯವರೇ, ನಿಮ್ಮ ಬಗ್ಗೆ ನಿಮಗೆ ಒಂದು ವಿಷಯ ತಿಳಿದಿದೆಯೇ? ಪ್ರತಿದಿನ 2 ದೇವರುಗಳು ನಿಮ್ಮ ಮನೆಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನು ನೀಡ್ತಿದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣ ಮಾಡೋದಕ್ಕೋಸ್ಕರ ಹಲವಾರು ರೀತಿಯ ವಿಶೇಷವಾದ ಮಾರ್ಗವನ್ನು ಸೂಚಿಸ್ತಾ ಇದ್ದಾರೆ. ನಿಮ್ಮ ಕಣ್ಣ ಮುಂದೆ ಹಣಕಾಸಿನ ಸುರಿಮಳೆ, ಅದೃಷ್ಟದ ಸುರಿಮಳೆ, ಶ್ರೀಮಂತಿಕೆ ಯೋಗವನ್ನು ತಂದುಕೊಡ್ತಾರೆ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಅದ್ಭುತವಾದ ಸಮಯ. ನಿಮ್ಮ ಜೀವನದ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆಗಳು ಯಾವ್ಯಾವುದು, ಯಾವ ರೀತಿ ನಿಮ್ಮ ಜೀವನ ಬಂಗಾರದಂತಹ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಎಂಬ ಮಾಹಿತಿಯನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಾರ್ಚ್ 15, 16, 17, 18, 19 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ ಶಕ್ತಿ ದೇವತೆ ಯಾರು, ಅವರು ಬಂದ ನಂತರ ನಿಮ್ಮ ಜೀವನ ಬದಲಾವಣೆ ಯಾವ ರೂಪದಲ್ಲಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಯಾವ ರೀತಿ ವಿಶೇಷತೆಯನ್ನು ತಂದುಕೊಡುತ್ತದೆ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಎಂಬಂತಹ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಖಂಡಿತವಾಗಿ ನಿಮಗೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತದೆ. ಮಕರ ರಾಶಿಯವರೇ, ಈ ಇಬ್ಬರು ದೇವರುಗಳು ಸಾಮಾನ್ಯ ಜನರಲ್ಲ ಎಂಬುದನ್ನು ನೆನಪಿಡಿ. ವಿಶೇಷವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕೋಟ್ಯಾಧಿಪತಿ ಮಾಡುವಂತಹ ಅದೃಷ್ಟವನ್ನ ಈಗ ಹೊಸ ವ್ಯಕ್ತಿಯ ಆಗಮನ ನಿಮಗೆ ತಂದುಕೊಡುತ್ತದೆ. ಯಾವುದೇ ವ್ಯಕ್ತಿ ತೊಂದರೆಗೆ ಸಿಲುಕಿಕೊಂಡರೆ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಅವರನ್ನು ರಕ್ಷಣೆ ಮಾಡುತ್ತದೆ. ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಬಯಸುತ್ತಿದ್ದಾರೋ ಅವರೇ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ತರಲು ಬಯಸುತ್ತಿದ್ದಾರೋ ಎಂದು ಎಲ್ಲ ರೀತಿಯ ಒಂದು ವಿಶೇಷವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಕನಸಿನ ಮೂಲಕ ಕೆಲವೊಂದಿಷ್ಟು ವಿಶೇಷವಾದ ಸೂಚನೆಗಳು ದೊರೆಯುವಂತಹ ಸಾಧ್ಯತೆ ಇದೆ. ಈ ಸಮಯ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಅದ್ಭುತವಾದ ಬದಲಾವಣೆಯ ಸಂದರ್ಭ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಕುಂಭ ರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಬದಲಾವಣೆಗಳಿಗೆ ಕಾರಣ ಎಂದರೆ ಅಖಂಡವಾಗಿರುವಂತಹ ರಾಜಯೋಗ ಬರುತ್ತದೆ. ಒಟ್ಟಾರೆಯಾಗಿ ನೀವು ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಂತಹ ವಿಶೇಷವಾದ ಸಂದರ್ಭ ಈಗ ನಿಮ್ಮ ಕಣ್ಣ ಮುಂದೆ ಬರುತ್ತಿದೆ. ಇದಕ್ಕೆಲ್ಲ ಕಾರಣ ಏನು, ಯಾವ ರೀತಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಿಹಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ. ಆ ಸುದ್ದಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೇರವಾಗಿ ಹೇಳುವುದಾದರೆ ನಿಮ್ಮ ಕೈಯಲ್ಲಿ ಕೋಟ್ಯಾಂತರ ಆಸ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಂತೋಷಕ್ಕೆ ಮಿತಿ ಇಲ್ಲ. ನೀವು ಸಂತೋಷದಿಂದ ಬೀಗುತ್ತೀರಾ. ನೀವು ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಂತಹ ಕನಸು ಇನ್ನು 4-5 ದಿನಗಳಲ್ಲಿ ನನಸಾಗುತ್ತದೆ. ಖಂಡಿತವಾಗಿ ಹೊಸ ಸಾಧನೆಯನ್ನ ಮಾಡ್ತೀರಾ, ಅಪಾರವಾದ ಯಶಸ್ಸನ್ನ ಪಡೆದುಕೊಳ್ತೀರಾ. ಆದರೆ ಇಲ್ಲೂ ಒಂದು ದುಃಖದ ಸಂಗತಿ ಕೂಡ ಇರುತ್ತದೆ. ಖಂಡಿತವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮೊಂದಿಗೆ ಇರುತ್ತಾರೆ. ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸುತ್ತಾರೆ. ನಿಮಗೆ ಬರುವಂತಹ ಅಪಾಯವನ್ನ ದೂರ ಮಾಡ್ತಾರೆ. ನಿಮ್ಮ ಯಶಸ್ಸನ್ನ ಅವರು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಆದರೆ ನಿಮಗೆ ಅವರ ಬಗ್ಗೆ ತಿಳಿದಿರೋದಿಲ್ಲ. ಅವರು ಯಾವಾಗಲೂ ನಿಮ್ಮ ಸುತ್ತಮುತ್ತಲೂ ಇರುತ್ತಾರೆ, ಆದರೆ ನೀವು ಅವರನ್ನು ಗುರುತಿಸುತ್ತಿಲ್ಲ. ಇಷ್ಟಲ್ಲದೆ ನೀವು ತಿಳಿಯದೆ ಕೆಲವು ತಪ್ಪುಗಳನ್ನು ಕೂಡ ಮಾಡ್ತೀರಾ. ಆ ತಪ್ಪುಗಳನ್ನು ಈ ಹಿಂದಿನಿಂದಲೇ ಸರಿ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ತಡೆಗಳನ್ನು ಮೊದಲು ನೀವು ದೂರ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಜಾಗರೂಕರಾಗಿರುವಂತಹ ಸಮಯ ಇದಾಗಿರೋದ್ರಿಂದ ನೀವು ಮಾಡುತ್ತಿರುವಂತಹ ತಪ್ಪುಗಳನ್ನು ಸರಿಪಡಿಸಬೇಕು. ಖಂಡಿತವಾಗಿ ಸಮಯದಲ್ಲಿ ದೇವರ ಅನುಗ್ರಹ, ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ. ಆ ಶಕ್ತಿಗಳು ನಿಮ್ಮ ಮೇಲೆ ಕೋಪಗೊಂಡ ನಂತರ ನಿಮ್ಮ ಜೀವನವು ಸಂಪೂರ್ಣವಾಗಿ ತಲೆಕೆಳಗಾಗುತ್ತದೆ. ಆದ್ದರಿಂದ ತಕ್ಷಣ ಬದಲಾಗಿ, ಇಲ್ಲದಿದ್ದರೆ ಆ ದೇವರುಗಳು ನಿಮ್ಮ ಮನೆಯನ್ನು ಬಿಡಬಹುದು, ಆ ಹೊಸ ವ್ಯಕ್ತಿಯ ಆಗಮನವನ್ನು ನಿಲ್ಲಿಸಬಹುದು. ಹಾಗಾದರೆ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವಂತಹ ದೊಡ್ಡ ದೊಡ್ಡ ತೊಂದರೆಗಳು, ಅವಮಾನಗಳು, ದುಃಖಗಳು, ಸಾಲದ ತೊಂದರೆಗಳಿಗೆ ಕಾರಣವೇನು, ಈ ಸಮಯದಲ್ಲಿ ಆ ಹೊಸ ವ್ಯಕ್ತಿ ಯಾರು ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಿಮ್ಮ ಜೀವನಕ್ಕೆ ಕಾಲಿಡ್ತಿರ್ತಕ್ಕಂತಹ ಹೊಸ ವ್ಯಕ್ತಿಯ ಹೆಸರು ಖಂಡಿತವಾಗಿ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಇವರು ಬಂದ ನಂತರ ನಿಮ್ಮ ಹೃದಯ ಪೂರ್ಣವಾಗುತ್ತದೆ. ನಿಮ್ಮ ಜೀವನದಲ್ಲಿ ಶನಿದೇವರ ಆಶೀರ್ವಾದ ಖಂಡಿತವಾಗಿ ಸಿಗುತ್ತದೆ. ನೀವು ಮಕರ ರಾಶಿಯವರು ಅಗಾಧವಾದ ಭಾವಕತೆಯನ್ನು ಹೊಂದಿರುವಂಥವರು, ಭಕ್ತಿಯನ್ನು ಹೊಂದಿರುವಂಥವರು. ಕೆಲವು ತಪ್ಪುಗಳನ್ನು ಮಾಡುತ್ತೀರಾ. ನೀವು ಹಿಂದಿನ ತಪ್ಪುಗಳನ್ನು ತಿರುಗಿ ನೋಡುವ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದರೂ, ಅನಗತ್ಯವಾಗಿ ನೀವು ಎಷ್ಟು ಕಳೆದುಕೊಂಡಿದ್ದರೂ ಕೂಡ, ನೀವು ನಂಬಿದಂತಹ ಪ್ರತಿಯೊಬ್ಬರು ಕೂಡ ನಿಮಗೆ ದ್ರೋಹ ಬಗೆದಿದ್ದಾರೆ. ಇಷ್ಟೆಲ್ಲ ಆದ ನಂತರವೂ
ನೀವು ಇನ್ನೂ ಬದಲಾಗುತ್ತಿಲ್ಲ ಎಂದು ತೋರಿಸುತ್ತಿದೆ. ನೀವು ಇನ್ನೂ ಅದೇ ಭಾವಾತ್ಮಕತೆಯಲ್ಲಿ ಭಾವನೆಗಳೊಂದಿಗೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಿದ್ದೀರಾ. ಭವಿಷ್ಯದಲ್ಲಿ ನಿಮ್ಮ ಬದಲಾವಣೆಯನ್ನು ನೀವು ಖಂಡಿತವಾಗಿ ಪಡೆದುಕೊಳ್ಬೇಕು. ಶಾಂತವಾಗಿ ಒಮ್ಮೆ ಯೋಚಿಸಿ ನೋಡಿ ಮತ್ತು ಇಂದಿನಿಂದಲೇ ವರ್ತಿಸಿ. ಬದಲಾವಣೆ ಭಾವನೆಗಳಿಂದ ತೆಗೆದುಕೊಳ್ಳುವಂತಹ ನಿರ್ಧಾರ ಯಾವಾಗಲೂ ಕೂಡ ತಪ್ಪಾಗಿರುತ್ತದೆ. ಆದ್ದರಿಂದ ಶಾಂತವಾಗಿ ಮತ್ತು ಬುದ್ಧಿವಂತರನ್ನಾಗಿ ನೀವು ಯಾವಾಗಲೂ ಕೂಡ ಇರಬೇಕು. ಹಣವನ್ನು ಯಾರಿಗಾದರೂ ನೀಡುವಾಗ ವಿಶೇಷವಾದ ಎಚ್ಚರಿಕೆಯನ್ನು ಹೊಂದಿರಬೇಕು. ಎಷ್ಟೇ ಒಳ್ಳೆಯವರಾಗಿದ್ದರೂ ಅಥವಾ ಹತ್ತಿರದವರಾಗಿದ್ದರೂ ನೀವು ನೀಡುವ ಹಣ ಹಿಂತಿರುಗುತ್ತದೆ ಎಂಬುದಕ್ಕೆ ಯಾವ ಗ್ಯಾರಂಟಿ ಇಲ್ಲದೆ ಕಾರಣಕ್ಕಾಗಿ ನೀವು ಹಣವನ್ನು ಕೊಟ್ಟರೆ ದೊಡ್ಡ ದೊಡ್ಡ ಆರ್ಥಿಕ ಕಷ್ಟಕ್ಕೆ ಒಳಗಾಗುತ್ತೀರಾ. ಎಲ್ಲ ರೀತಿಯ ನಷ್ಟವನ್ನು ಎದುರಿಸಬೇಕಾಗಿ ಬರುತ್ತದೆ. ಈ ಸಮಯ ನೀವು ಏನೇ ಮಾಡಿದರೂ ಅದನ್ನು ನಿಮ್ಮ ಸ್ವಂತ ಶಕ್ತಿಯ ಆಧಾರದ ಮೇಲೆ ಮಾಡಿಕೊಳ್ಳಬೇಕು. ಖಂಡಿತವಾಗಿ ನಿಮಗೆ ಯಾವ ಅವಕಾಶ ಬಂದರೂ ಕೂಡ ಅದು ಅಮೂಲ್ಯವಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಬೇರೆಯವರನ್ನು ನಂಬಿದರೆ ಆ ಸುವರ್ಣ ಅವಕಾಶವು ನಿಮ್ಮಿಂದ ಜಾರಿ ಹೋಗಬಹುದು. ಈಗ ಗ್ರಹಗಳ ಚಲನೆಯು ವಿಶೇಷವಾಗಿ ಶನಿ ಮತ್ತು ರಾಹು ನಿಮ್ಮ ಪರವಾಗಿ ಇದ್ದಾರೆ. ಅದಕ್ಕಾಗಿಯೇ ಯಾರಾದರೂ ಬಂದು ಏನನ್ನಾದರೂ ಮಾಡುತ್ತಾರೆ ಎಂದು ಕಾಯುತ್ತಾ ಕುಳಿತುಕೊಳ್ಳಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಜೀವನವನ್ನು ಸ್ವರ್ಗಕ್ಕಿಂತ ಸುಂದರಗೊಳಿಸಿ. ಕೆಲವೊಮ್ಮೆ ಜೀವನದಲ್ಲಿ ನೀವು ಒಂಟಿಯಾಗಿ ನಡೆಯಬೇಕಾಗುತ್ತದೆ. ನೀವು ಮುಂದೆ ಒಂದು ದಿಟ್ಟ ಹೆಜ್ಜೆ ಇಟ್ಟರೆ ದಾರಿ ಅಲ್ಲೇ ಇರುತ್ತದೆ. ಆದರೆ ನೀವು ಭಯದಿಂದ ಅಲ್ಲೇ ಕುಳಿತರೆ ನೀವು ಅಲ್ಲೇ ಇರುತ್ತೀರಾ. ಅದಕ್ಕಾಗಿ ಎದ್ದು ಕಷ್ಟಪಟ್ಟು ಕೆಲಸ ಮಾಡಿ. ನಿಮಗಾಗಿ ಹೊಸ ದಾರಿಯನ್ನು ಕಂಡುಕೊಳ್ಳಿ. ಈ ಸಮಯ ನಿಮಗೆ ತುಂಬ ಲಾಭದಾಯಕವಾಗಿರುತ್ತದೆ. ಅದು ಉದ್ಯೋಗವಾಗಿರಲಿ ಅಥವಾ ವ್ಯವಹಾರವಾಗಿರಲಿ, ನೀವು ಎಲ್ಲೆಡೆ ಹೊಸ ಅವಕಾಶವನ್ನು ಕಂಡುಕೊಳ್ತೀರಾ. ನೀವು ಯಾರಾದರೂ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಇದು ಸರಿಯಾದ ಸಮಯ. ನೆನಪಿಡಿ, ನೀವು ಈಗ ಮಾಡಬೇಕಾಗಿರೋದು ನಿಮಗಾಗಿ ಹೋರಾಡೋದು. ಖಂಡಿತವಾಗಿ ಮಾರ್ಚ್ ತಿಂಗಳು 15, 16, 17, 18, 19ನೇ ತಾರೀಕಿನ ನಂತರ ಗ್ರಹಗಳ ಚಲನೆಯಲ್ಲಿ ಬಹುದೊಡ್ಡದಾದ ವಿಶೇಷವಾದ ಬದಲಾವಣೆಯನ್ನು ಗಮನಿಸಬಹುದು. ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ, ವಿಶೇಷವಾಗಿ ಯಾವುದೇ ಹಣಕಾಸಿನ ವಿಚಾರದಲ್ಲೂ ಕೂಡ ಅವುಗಳನ್ನು ನೀವು ಅದ್ಭುತವಾಗಿ ಪಡೆದುಕೊಳ್ತೀರಾ. ಈ ವಿಷಯವನ್ನು ಯಾರಿಗೂ ಹೇಳಬೇಡಿ. ಕೊನೆಯಲ್ಲಿ ನಿಮ್ಮ ಆಸ್ತಿ ಮತ್ತು ಎಲ್ಲ ರೀತಿಯ ವಿವರಗಳನ್ನು ರಹಸ್ಯವಾಗಿರೋದು ಉತ್ತಮ. ನೀವು ಮೋಸ ಹೋಗುವಂಥ ಅಪಾಯವಿದೆ. ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಮಾಯವಾದರೆ ಇನ್ನೊಂದು ವಿಷಯ ನಿಮ್ಮನ್ನು ಕಾಯುತ್ತಿರುತ್ತದೆ. ಆದರೆ ಈಗ ಆ ಕಷ್ಟದ ಅವಧಿ ಮುಗಿದಿದೆ. ಶೀಘ್ರದಲ್ಲೇ ನೀವು ಆ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತೀರಾ. ಎಂ ಅಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ. ಎಲ್ಲ ತೊಂದರೆಗೂ ಪರಿಹಾರವನ್ನು ಸೂಚಿಸುತ್ತಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ನಿಜವಾಗಿ ಬೇಕಾಗಿರುವಂತಹ ಪ್ರೀತಿ, ಎಲ್ಲ ರೀತಿಯ ಭಾವನೆಗಳ ಒಂದು ವಿಶೇಷವಾದ ಶಕ್ತಿ ಈಗ ನಿಮ್ಮ ಪಾಲಿಗೆ ದೊರೆಯುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ಆ ವಿಶೇಷವಾದ ವ್ಯಕ್ತಿಯ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು. ನಿಜ ಹೇಳಬೇಕು ಅಂದರೆ ಖಂಡಿತವಾಗಿ ನೀವು ಇಂದು ವೀಕ್ಷಿಸುತ್ತಿರುವಂತಹ ಪ್ರತಿಯೊಂದು ಮಾಹಿತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರುತ್ತದೆ. ಏಕೆಂದರೆ ನಾನು ಈಗ ಹೇಳುತ್ತಿರುವಂತಹ ವಿಷಯಗಳು ನಿಮ್ಮ ಜೀವನದಲ್ಲಿ ಒಂದು ಕಹಿ ಸತ್ಯಗಳಾಗಿರುತ್ತದೆ. ಮುಂದಿನ 4-5 ದಿನಗಳು ನಿಮಗೆ ಎಲ್ಲ ರೀತಿಯ ಜೀವನದಲ್ಲಿ ಇರಬೇಕಾಗಿರುವಂತಹ ಸಣ್ಣ ಪುಟ್ಟ ತೊಂದರೆಯಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕೂಡ ಒಂದೇ ಸಲ ಪರಿಹಾರ ಸಿಗುವಂತಹ ಮಾಹಿತಿ ಇದರಲ್ಲಿರುತ್ತದೆ. ಆದರೂ ಕೂಡ ನೀವು ಇವನ್ನೆಲ್ಲ ನಿರ್ಲಕ್ಷ್ಯ ಮಾಡಿದರೆ ಜೀವನದಲ್ಲಿ ಒಂದು ಸಣ್ಣ ಬಿರುಗಾಳಿ ಬರಬಹುದು. ಆದರೆ ಭಯ ಪಡಬೇಡಿ. ನಾನು ನಿಮಗೆ ಸಮಸ್ಯೆಗಳನ್ನು ಹೇಳೋದಿಲ್ಲ, ಅವುಗಳಿಗೆ ಪರಿಹಾರವನ್ನು ಸಹ ತಿಳಿಸಿಕೊಡ್ತೇನೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂತಹ ಎಲ್ಲ ಘರ್ಷಣೆಗಳು, ಎಲ್ಲ ರೀತಿಯ ತೊಂದರೆಗಳು ಎಲ್ಲವೂ ಕೂಡ ನಿರ್ವಹಿಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಹೊಸ ವ್ಯಕ್ತಿಯ ಆಗಮನವನ್ನು ನೀವು ಮನಸ್ಸಾರೆ ಸ್ವಾಗತಿಸಬೇಕಾಗುತ್ತೆ. ದೇವರ ಅನುಗ್ರಹಕ್ಕೆ ಪ್ರತಿದಿನ ಪಾತ್ರರಾಗಬೇಕಾಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಇರುವಂತಹ ಶತ್ರುಗಳಿಂದಲೇ ಎಲ್ಲವೂ ಕೂಡ ನಡೆಯುತ್ತಿದೆ. ಅವರು ನಿಮಗೆ ತುಂಬ ಹತ್ತಿರವಾಗಿದ್ದಾರೆ. ನೀವು ಅವರನ್ನು ನಿಮ್ಮ ಸ್ವಂತದವರು ಅಂತ ಅಂದುಕೊಂಡಿರ್ತೀರಾ ಖಂಡಿತವಾಗಿ. ಆದರೆ ಅವರು ನಿಮಗೆ ವಾಸ್ತವದಲ್ಲಿ ನಿಮ್ಮ ಸಂತೋಷವನ್ನು ನೋಡಲು ಸಹಿಸಲಾರರು. ನೀವು ಇಲ್ಲಿಯವರೆಗೆ ಜೀವನದಲ್ಲಿ ಬಹಳಷ್ಟು ಸಹಿಸಿಕೊಂಡಿದ್ದೀರಾ. ಕೆಲವೊಮ್ಮೆ ನಿಮ್ಮ ಸ್ವಂತ ಮಾತುಗಳಿಂದ ನಿಮ್ಮ ಹೃದಯ ಮುರಿದು ಹೋಗುತ್ತದೆ. ನೀವು ಒಳ್ಳೆಯದನ್ನು ಮಾಡಿದರೂ ಕೂಡ ಎಲ್ಲರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಿದ್ದಾರೆ. ನೀವು ಯಾರಿಗಾದರೂ ಸಹಾಯ ಮಾಡಲು ಹೋದರೆ ಅವರು ನಿಮ್ಮನ್ನು ದೂಷಿಸುತ್ತಾರೆ. ಎಲ್ಲದಕ್ಕಿಂತಲೂ ದೊಡ್ಡ ನೋವು, ಏಕೆಂದರೆ ಇಲ್ಲಿಯವರೆಗೆ ಯಾರು ನಿಮ್ಮ ಹೃದಯದಲ್ಲಿರುವಂತಹ ನೋವನ್ನು ಅರ್ಥ ಮಾಡಿಕೊಂಡಿಲ್ಲ. ನೀವು ಒಳಗೆ ಎಷ್ಟೇ ನೋವು ಅನುಭವಿಸುತ್ತಿದ್ದರೂ ನೀವು ಹೊರಗೆ ನಗುತ್ತೀರಾ ಮತ್ತು ಎಲ್ಲರ ಮುಂದೆ ಧೈರ್ಯಶಾಲಿಯಾಗಿ ಕಾಣುತ್ತೀರಾ. ಆದರೆ ನೀವು ಒಳಗೆ ಎಷ್ಟು ಬಳಲುತ್ತಿದ್ದೀರಾ ಎಂದು ದೇವರಿಗೆ ಮಾತ್ರ ತಿಳಿದಿದೆ. ನೀವು ತುಂಬ ಒಳ್ಳೆಯವರು, ಶುದ್ಧ ಹೃದಯ ಹೊಂದಿರುವಂತಹ ವ್ಯಕ್ತಿಗಳು. ಖಂಡಿತವಾಗಿ ಈ ಸಮಯದಲ್ಲಿ ಬರುವಂತಹ ಪ್ರತಿಯೊಂದು ಮಾರ್ಗದರ್ಶನವನ್ನು ಮನಸ್ಸಾರೆ ಅರ್ಥ ಮಾಡಿಕೊಳ್ಳಿ. ಇಲ್ಲವಾದರೆ ತೊಂದರೆಗಳು ಖಂಡಿತವಾಗಿ
ಖಂಡಿತ ಹುಟ್ಟಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ತೊಂದರೆಗಳು ದೂರ ಮಾಡೋದಕ್ಕೆ ನೀವೇ ಪ್ರಯತ್ನ ಪಡಬೇಕು. ನಿಮ್ಮ ಪರಿಶ್ರಮದಿಂದಲೇ ಮಾತ್ರ ಸಾಧ್ಯ. ಯಾವುದೇ ರೀತಿಯ ಮಾರ್ಗದರ್ಶನವನ್ನು ನಾವು ಸೂಚಿಸಬಹುದು, ಆದರೆ ಅದನ್ನು ನೀವು ಕೆಲಸಕ್ಕೆ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಬೇಕು. ಖಂಡಿತವಾಗಿ ನೀವು ಏನೂ ಮಾಡದೆ ಎಲ್ಲವೂ ಕೈ ಮೀರಿ ಹೋಗಿದೆ ಎಂದು ಕೈ ಚೆಲ್ಲಿ ಕುಳಿತರೆ ಎಲ್ಲ ಅವಕಾಶಗಳನ್ನು ಕಳೆದುಕೊಳ್ತೀರಾ. ಜೀವನದ ಸಂತೋಷ ನೆಮ್ಮದಿಯಿಂದ ದೂರವಾಗ್ತೀರಾ. ನೀವು ಎಷ್ಟು ತೊಂದರೆಗೆ ಒಳಗಾಗಿದ್ದೀರಾ ಎಂದು ದೇವರಿಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಆದ್ದರಿಂದಲೇ ಹೊಸ ವ್ಯಕ್ತಿಯ ಮೂಲಕ ನಿಮ್ಮ ಬಾಳನ್ನು ಬೆಳಕು ಮಾಡೋದಕ್ಕೋಸ್ಕರ ದೇವರು ಎಲ್ಲ ರೀತಿಯ ಪರೀಕ್ಷೆಗಳು ಮುಗಿದು ಉತ್ತಮವಾದ ಫಲಿತಾಂಶವನ್ನು ಕೊಡುವಂತಹ ಸಂದರ್ಭವನ್ನು ನಿಮಗಾಗಿ ತೆರೆದಿಟ್ಟಿದ್ದಾನೆ. ಈಗ ಮಾತ್ರ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಶುದ್ಧ ಹೃದಯ ಹೊಂದಿರುವಂತಹ ವ್ಯಕ್ತಿ ಬಹಳಷ್ಟು ಒಳ್ಳೆಯ ವಿಷಯಗಳಿಗೆ ಸಂತೋಷವಾಗಿರುವಂತಹ ಮನಸ್ಸನ್ನು ಹೊಂದಿರ್ತೀರಾ. ಅದಲ್ಲದೆ ನೀವು ಎಲ್ಲರಂತೆ ಬೇಗನೆ ಅಸಮಾಧಾನಗೊಳ್ಳುತ್ತೀರಾ. ಆದರೆ ಯಾರಿಗೂ ಹೇಳದೇ ಇರುವಂತಹ ಹಲವಾರು ರೀತಿಯ ನೋವು, ದೌರ್ಬಲ್ಯಗಳು ಬೇರೆಯವರಿಗೆ ನಿಮ್ಮನ್ನು ಒಂದು ಕಷ್ಟ ಕೊಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಅದರಿಂದ ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಜೀವನವನ್ನು ನೀವು ಬಲವಾಗಿ ಕಟ್ಟಿಕೊಳ್ಬೇಕು ಅಂದರೆ ಖಂಡಿತವಾಗಿ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ನೀವು ತಿಳಿದುಕೊಳ್ಬೇಕು. ಇನ್ನು ಮುಂದೆ ಯಾವುದೇ ರೀತಿಯಾಗಲು ಬಿಡಬೇಡಿ. ಏಕೆಂದರೆ ಈ 7 ದಿನಗಳು ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಗ್ರಹಗಳ ಬದಲಾವಣೆ ನಿಮ್ಮ ಅದೃಷ್ಟ ಬದಲಾಗುವಂತೆ ಮಾಡುತ್ತೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಒಂದು ಪವಾಡ ಸಂಭವಿಸುತ್ತದೆ. ಆ ದೇವಿಯ ಕೃಪೆ ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸೋದಾದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಮಹಾಶಿವನ ಆರಾಧನೆ ಮಾಡೋದು ಉತ್ತಮ. ಮಕರ ರಾಶಿಯವರಿಗೆ ಈ ಸಮಯ ಬಹಳ ಮುಖ್ಯ. ಈ ಸಂದೇಶವು ಪ್ರಸ್ತುತ ಜೀವನದಲ್ಲಿ ನಿರಾಶರಾಗಿರುವಂತಹ ಪ್ರತಿಯೊಬ್ಬರನ್ನು ತಲುಪಬೇಕು. ಏಕೆಂದರೆ ನೀವು ಎಚ್ಚರಗೊಳ್ಳಬೇಕು. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಅಪರಿಚಿತರು ಯಾರು ನಿಮ್ಮನ್ನು ನಿಜವಾಗಿಯೂ ಯಾರು ಪ್ರೀತಿಸುತ್ತಿದ್ದಾರೆ, ನಿಮ್ಮನ್ನು ಪ್ರೀತಿಸುವಂತೆ ನಟಿಸುತ್ತಿರುವವರು ಯಾರು ಎಂದು ಅರ್ಥ ಮಾಡಿಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಗ್ರಹಗಳ ಬದಲಾವಣೆಯಿಂದ ಬರುವಂತಹ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಯಸಿದರೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ನೀವು ಒಂಟಿಯಾಗಿ ಹೋರಾಡಬೇಕಿಲ್ಲ. ಈ ದೇವಾನುದೇವತೆಗಳ ಶಕ್ತಿ, ಈ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮೊಂದಿಗೆ ಇರುತ್ತದೆ. ಶೀಘ್ರದಲ್ಲೇ ನಿಮ್ಮ ಮೇಲೆ ಇರ್ತಕ್ಕಂತಹ ಎಲ್ಲ ತೊಂದರೆಗಳು ದೂರವಾಗಿ ದೇವರ ಅನುಗ್ರಹ ನಿಮ್ಮನ್ನು ಸುತ್ತು ಹರಿಯುತ್ತದೆ. ಈ ಒಂದು ಸಂದರ್ಭ ಜಗತ್ತಿನಲ್ಲಿ ನೀವು ಬೇರೆಯವರಿಗೋಸ್ಕರ ಬದುಕಿದ್ದು ಸಾಕು. ಇನ್ನು ಮುಂದೆ ನೀವು ನಿಮಗೋಸ್ಕರ ಬದುಕೋದನ್ನು ಕಲಿತುಕೊಳ್ಬೇಕು. ಜನರು ನಿಮ್ಮ ಮನಸ್ಸನ್ನು, ನಿಮ್ಮ ಹಣ, ನಿಮ್ಮ ಸಮಯ ಮತ್ತು ಕೊನೆಯಲ್ಲಿ ನಿಮ್ಮ ನಂಬಿಕೆಯನ್ನು ಬಳಸಿಕೊಳ್ಳುತ್ತಲೇ ಇರುತ್ತಾರೆ. ಅದಕ್ಕಾಗಿಯೇ ನೀವು ಈಗ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳಬೇಕು. ನೀವು ತುಂಬ ಭಾವನಾತ್ಮಕವಾಗಿ ಕೆಟ್ಟ ವ್ಯಕ್ತಿಯಾಗಲು ಕಾರಣ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳು ಎಂದು ನಿಮಗೆ ತೋರಿಸುತ್ತದೆ. ನಿಮ್ಮ ಮನಸ್ಸನ್ನು ಆಳುವಂತಹ ಬುಧ ಗ್ರಹವು ಮುಗ್ಧ ಮತ್ತು ಅದಕ್ಕಾಗಿಯೇ ನೀವು ಸಾಕಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದೀರಾ. ಯಾರಿಗೂ ಇಲ್ಲ ಎಂದು ಹೇಳಲು ನಿಮಗೆ ಸಾಧ್ಯವಾಗೋದಿಲ್ಲ. ನೀವು ಕಷ್ಟದಲ್ಲಿದ್ದರೂ ಕೂಡ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಅದೇ ರೀತಿ ಶುಕ್ರ ಗ್ರಹವು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಬುಧ ಬಲಶಾಲಿಯಾಗಿದ್ದರೆ ನೀವು ಬುದ್ಧಿವಂತಿಕೆ ಮತ್ತು ವ್ಯವಹಾರ ಕೌಶಲ್ಯವನ್ನು ಕಲಿತುಕೊಳ್ತೀರಾ. ಅದೇ ಬುಧ ನಿಮಗೆ ದೌರ್ಬಲ್ಯವಾಗಿದ್ದರೆ ಜನರು ನಿಮ್ಮ ಮುಗ್ಧತೆಯನ್ನು, ಲಾಭವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ನೀವು ಮಾಡುವ ಒಳ್ಳೆಯದನ್ನು ಜಗತ್ತು ಸಹ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ಅದಕ್ಕಾಗಿಯೇ ಬುಧ ಗ್ರಹವನ್ನು ಬಲಶಾಲಿ ಮಾಡಲು ನೀವು ಹಸಿರು ವಸ್ತುಗಳನ್ನು ದಾನ ಮಾಡಬೇಕು. ಖಂಡಿತವಾಗಿ ಹಸಿರು ಬಟ್ಟೆಯನ್ನು ಧರಿಸಬೇಕು. ಹಸಿರು ತರಕಾರಿಗಳನ್ನು ದಾನ ಮಾಡಬೇಕು. ಬುಧವಾರದಂದು ಹಸಿರು ಬಟಾಣಿ ಹಸಿರು ಬಟ್ಟೆಯಲ್ಲಿ ಸುತ್ತಿ ಯಾವುದೇ ದೇವಾಲಯಕ್ಕೆ ದಾನ ಮಾಡಿ ಬನ್ನಿ. ಇದರಿಂದ ಬುಧ ಗ್ರಹನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಬಾಳನ್ನು ಬದಲು ಮಾಡುತ್ತದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಅಕ್ಷರದಿಂದ ಬರುವಂತಹ ವ್ಯಕ್ತಿ ನಿಮಗೆ ಜೀವನದ ಪಾಠವನ್ನು ಸಂಪೂರ್ಣವಾಗಿ ನೇರವಾಗಿ ಅರ್ಥ ಮಾಡಿಸಿಕೊಳ್ಳೋಕೆ ಸಹಾಯ ಮಾಡಿಕೊಡ್ತಾರೆ. ಅವರು ಬಂದ ನಂತರ ನಿಮ್ಮ ಜೀವನ ಒಂದೊಂದಾಗಿ ಬಲವಾದ ಒಂದು ಬದಲಾವಣೆಗಳ ಮೂಲಕ ವಿಶೇಷವಾದ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಅಸಾಮಾನ್ಯವಾಗಿರುವಂತಹ ಕೆಲವೊಂದಿಷ್ಟು ಶಕ್ತಿಗಳು ಕೂಡ ಸಹಾಯ ಮಾಡುತ್ತದೆ. ಈಗ ನಿಮ್ಮ ಜೀವನ ಬದಲಾಗುವಂತಹ ಬಲವಾದ ಹಂತಕ್ಕೆ ಬಂದು ನಿಂತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಇನ್ನು ಮುಂದೆ ಜಾಗ ಇರೋದಿಲ್ಲ. ಖಂಡಿತವಾಗಿ ನೀವು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಹೊಸ ವ್ಯಕ್ತಿಯ ಆಗಮನ ಪ್ರೀತಿ ಮತ್ತು ಸಂತೋಷ ಎಲ್ಲದರ ಮೇಲೂ ಕೂಡ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಈಗ ಗ್ರಹಗಳ ವಿಶೇಷವಾದ ಪರಿಣಾಮ ಕೂಡ ನಿಮ್ಮ ಸಂಬಂಧವನ್ನು ಬಲಶಾಲಿ ಮಾಡುತ್ತದೆ. ಈಗ ಉಂಟಾಗುತ್ತಿರುವಂತಹ ಯಾವುದೇ ರೀತಿಯ ತೊಂದರೆಗಳು, ಸಾಲದ ಸಮಸ್ಯೆಗಳು, ಹಣಕಾಸಿನ ಒತ್ತಡಗಳು ಇನ್ನು ಮುಂದೆ ನಿಮ್ಮನ್ನು ಬಾಧಿಸೋದಿಲ್ಲ. ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳಿನ ದಿಕ್ಕನ್ನು
ನೀವು ನೋಡುತ್ತಿರುವಂತಹ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಹಣಕ್ಕಾಗಿ ಇಷ್ಟು ದಿನ ಕಷ್ಟಪಟ್ಟಂತಹ ನೀವು ಇನ್ನು ಮುಂದೆ ಹಣವೇ ನಿಮ್ಮ ಹತ್ರ ಬರುವಂತೆ ಕೆಲವೊಂದಿಷ್ಟು ವಿಶೇಷವಾದ ಪ್ರಬಲವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ತೀರಾ. ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡ್ತಕ್ಕಂತಹ ಪ್ರತಿಯೊಂದು ಬದಲಾವಣೆಗಳು ಕೂಡ ದೇವರ ಆಶೀರ್ವಾದದ ಜೊತೆಗೆ ಒಬ್ಬ ಹೊಸ ವ್ಯಕ್ತಿಯ ಆಗಮನವೇ ಕಾರಣವಾಗಿರುತ್ತದೆ. ಈ ಸಂದರ್ಭವನ್ನು ಸಂಪೂರ್ಣವಾಗಿ ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ಬಂದಂತಹ ಪ್ರತಿಯೊಂದು ವಸ್ತು ಆಗಿರಲಿ, ಒಬ್ಬ ವ್ಯಕ್ತಿ ಆಗಿರಲಿ ಅಥವಾ ಗೌರವ ಸ್ಥಾನಮಾನವಾಗಿರಲಿ, ಎಲ್ಲದಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿಮ್ಮ ಜೀವನ ಇನ್ನು ಮುಂದೆ ಎಲ್ಲ ರೀತಿಯಿಂದಲೂ ಕೂಡ ಉತ್ತಮ ರೀತಿಯಲ್ಲಿ ತಿರುವನ್ನು ಪಡೆದುಕೊಳ್ಳುತ್ತದೆ, ಬದಲಾವಣೆಗೆ ಕಾರಣವಾಗುತ್ತದೆ. ಅದೇ ರೀತಿ ಆ ಬದಲಾವಣೆಗೆ ನೀವು ಕೂಡ ಹೊಂದಿಕೊಳ್ಬೇಕು. ಮುಂದೆ ನಿಮ್ಮ ಜೀವನಕ್ಕೆ ಬರುವಂತಹ ಅವಕಾಶಗಳು ಬಹಳ ಅಮೂಲ್ಯವಾಗಿರುತ್ತದೆ. ನೀವು ಬೇರೆಯವರನ್ನು ನಂಬಿದರೆ ಆ ಸುವರ್ಣ ಅವಕಾಶವು ನಿಮ್ಮಿಂದ ಜಾರಿ ಹೋಗಬಹುದು. ಆದ್ದರಿಂದ ಎಂ ಅಕ್ಷರದಿಂದ ಬರುವಂತಹ ಒಬ್ಬ ವ್ಯಕ್ತಿಯ ಒಂದು ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡಿಕೊಳ್ಳಿ. ಅದೇ ರೀತಿ ಈ ಒಂದು ಮಾರ್ಚ್ ತಿಂಗಳು 15ರಿಂದ 19ನೇ ತಾರೀಕಿನವರೆಗೂ ಕೂಡ ನಡೆಯುವಂತಹ ಪ್ರತಿಯೊಂದು ಸಂಕೇತಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾವುದೇ ತೊಂದರೆಗಳು ಬಂದರೂ ಕೂಡ ಅದನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕು. ಎಲ್ಲವನ್ನ ಬೇರೆಯವರು ಮಾಡ್ತಾರೆ ಅಂತ ಕಾಯುತ್ತಾ ಕುಳಿಯೋದನ್ನು ಬಿಟ್ಟು ಬಿಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸರಿಯಾದ ಮಾರ್ಗದರ್ಶನ ಮತ್ತು ಅಡಿಪಾಯವನ್ನು ಸೃಷ್ಟಿ ಮಾಡಿಕೊಡಬಹುದು. ಆದರೆ ಕೆಲಸವನ್ನು ಶುರು ಮಾಡಬೇಕಾಗಿರೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಹೊಸ ವ್ಯಕ್ತಿಯನ್ನು ನಂಬಿಕೆಯಿಂದ ಆಹ್ವಾನಿಸಿ ಅವರು ತಿಳಿಸುವಂತಹ ಪ್ರತಿಯೊಂದು ಮಾರ್ಗವನ್ನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನವನ್ನು ಸ್ವರ್ಗಕ್ಕಿಂತ ಸುಂದರಗೊಳಿಸಿ. ಕೆಲವೊಮ್ಮೆ ಜೀವನದಲ್ಲಿ ನೀವು ಒಂಟಿಯಾಗಿ ನಡೆಯಬೇಕಾಗುತ್ತದೆ. ಯಾವಾಗಲೂ ಕೂಡ ನಿಮ್ಮ ಹೊಸ ವ್ಯಕ್ತಿ ನಿಮ್ಮ ಜೊತೆಗಿರೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅವರು ಕಲಿಸುವಂತಹ ಪಾಠ ನಿಮ್ಮ ಜೀವನ ಪೂರ್ತಿ ಒಂದು ವಿಶೇಷವಾದ ಅರ್ಥವನ್ನು ಸೂಚಿಸುತ್ತದೆ. ನೀವು ಮುಂದೆ ಒಂದು ದಿಟ್ಟ ಹೆಜ್ಜೆ ಇಟ್ಟರೆ ದಾರಿ ಅಲ್ಲೇ ಇರುತ್ತದೆ. ಆದರೆ ನೀವು ಭಯದಿಂದ ಅಲ್ಲೇ ಕುಳಿತರೆ ನೀವು ಅಲ್ಲೇ ಇರುತ್ತೀರಾ. ಅದಕ್ಕಾಗಿ ಎದ್ದು ಕಷ್ಟಪಟ್ಟು ಕೆಲಸ ಮಾಡೋದು, ನಿಮಗಾಗಿ ಹೊಸ ಜೀವನವನ್ನು, ಹೊಸ ದಾರಿಯನ್ನು ಸೃಷ್ಟಿ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುವಂತಹ ಅದ್ಭುತವಾದ ಅವಕಾಶ. ಖಂಡಿತವಾಗಿ ಸಮಯ ನಿಮಗೆ ತುಂಬ ಅನುಕೂಲಕರ ಮತ್ತು ಲಾಭದಾಯಕವಾಗಿರುತ್ತೆ. ಉದ್ಯೋಗವಾಗಿರಲಿ ಅಥವಾ ವ್ಯಾಪಾರವಾಗಿರಲಿ ಹೊಸ ಅವಕಾಶವನ್ನು ಕಂಡುಕೊಳ್ತೀರಾ. ನೀವು ಏನನ್ನಾದರೂ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಇದು ಸರಿಯಾದ ಸಮಯ. ನೆನಪಿಡಿ, ಈಗ ನೀವು ಮಾಡಬೇಕಾಗಿರೋದು ನಿಮಗಾಗಿ ಹೋರಾಡೋದು. ಖಂಡಿತವಾಗಿ ಮಾರ್ಚ್ ತಿಂಗಳು ಗ್ರಹಗಳ ಚಲನೆಯಲ್ಲಿ ಕೂಡ ದೊಡ್ಡದಾದ ಅದ್ಭುತವಾದ ವಿಷಯ ಸ್ಪಷ್ಟವಾಗುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತದೆ. ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. ಖಂಡಿತವಾಗಿ ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ದ್ರೋಹವನ್ನು ಮಾಡಬಾರ್ದು. ನಂಬಿಕೆ ವಿಷಯದಲ್ಲಿ ತೊಂದರೆಯನ್ನು ಕೊಡಬಾರ್ದು. ಅದೇ ರೀತಿ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಯಾವುದೇ ನಕಾರಾತ್ಮಕ ಅಂಶಗಳು ನಿಮ್ಮ ಮನಸ್ಸಿಗೆ ತಾಕೋದನ್ನು ಬಿಟ್ಟು ಬಿಡಬೇಕು. ನಿಮ್ಮ ಮನಸ್ಸು ಯಾವಾಗಲೂ ಸಕಾರಾತ್ಮಕವಾಗಿದ್ದರೆ ನಿಮ್ಮ ಹೆಜ್ಜೆಗಳು ಸ್ಪಷ್ಟವಾಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸನ್ನು ನೀವು ಗಟ್ಟಿಗೊಳಿಸಿ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಹೆಜ್ಜೆಯನ್ನು ಹಾಕಿ. ಖಂಡಿತವಾಗಿ ಸಮಯ ಹೊಸ ಚಿಹ್ನೆಗಳನ್ನು ಜೀವನ ನೀಡುತ್ತದೆ. ಮಂಗಳ ಗ್ರಹದ ಆಶೀರ್ವಾದ ನಿಮ್ಮ ಜೀವನದಲ್ಲಿ, ಜಾತಕದಲ್ಲಿ ಹೊಸ ವೈಭವದ ದಾರಿಯನ್ನು ಸೃಷ್ಟಿ ಮಾಡಿಕೊಡುತ್ತದೆ. ಹೊಸ ವ್ಯಕ್ತಿ ಆಗಮನ, ದೇವರ ಅನುಗ್ರಹ, ಆಶೀರ್ವಾದ, ಗ್ರಹಗಳ ವಿಶೇಷವಾದ ಬದಲಾವಣೆಗಳು ಒಟ್ಟಾರೆಯಾಗಿ ಎಲ್ಲ ಸೇರಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಖಂಡಿತವಾಗಿ ತರುತ್ತದೆ. ನಿಮ್ಮ ಮನೆ ಬಾಗಿಲಿನಲ್ಲಿ ಒಂದು ಅದೃಷ್ಟದ ಒಂದು ವಿಶೇಷವಾದ ಸಂದರ್ಭ ಶುರುವಾಗ್ತಾ ಇದೆ. ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ಹೆಜ್ಜೆ ಇಡಿ. ಇಟ್ಟಂತಹ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮನ್ನು ವಿಶೇಷವಾದ ಯಶಸ್ಸಿನ ಶಿಖರವನ್ನು ಹತ್ತಿಸೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ಮಕರ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಅತ್ಯಂತ ಮುಖ್ಯವಾದ ಸಂದರ್ಭ ಎಂದು ನಾವು ತಿಳಿಸಿರುವಂತಹ ಒಂದು ಪರಿಹಾರವನ್ನು ಕೂಡ ಅನುಸರಿಸುವುದು ಬಹಳ ಮುಖ್ಯ. ನೀವು ಸಂತೋಷ, ಸಂಪತ್ತು ಮತ್ತು ಶಾಂತಿಯನ್ನು ಹೊಂದಬೇಕೆಂದರೆ ಖಂಡಿತವಾಗಿ ಸಣ್ಣ ಪರಿಹಾರವನ್ನು ಮಾಡಬೇಕು. ಪ್ರತಿ ಮಂಗಳವಾರ ಮತ್ತು ಗುರುವಾರ ದೇವಿಗೆ ಹಳದಿ ಹೂಗಳು ಮತ್ತು ತೆಂಗಿನಕಾಯಿಯನ್ನು ಅರ್ಪಣೆ ಮಾಡಿ ಅರಿಶಿಣದಿಂದ ನೀವು ಪೂಜೆಯನ್ನು ಸಮರ್ಪಿಸಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು ಹೇಳಿ ಮನೆಯ ದೇವರ ಮುಂದೆ ಧೂಪವನ್ನು ಹಚ್ಚಬೇಕು, ಧೂಪವನ್ನು ಹಾಕಬೇಕು. ಈ ರೀತಿಯಾಗಿ ಪ್ರತಿ ಮಂಗಳವಾರ ಮಾಡ್ಕೊಂಡು ಬಂದರೆ ನಿಮ್ಮ ಕಷ್ಟಗಳು ನಿವಾರಣೆ ಆಗಿ ಶ್ರೀಮಂತಿಕೆ ಅನ್ನೋದನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.